ಇಷ್ಟು ದೂರ ಬಂದಿರೋದು ದೂರ ಇರೋದಕ್ಕಲ್ಲ, ಜೊತೆಲಿದ್ದು ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಡಬಲ್ ರೂಮ್ ವಿತ್ ಸಿಂಗಲ್ ಬೆಡ್ ಕೊಡಿ. ಓಕೆ ಸರ್, ಇಲ್ಲಿ ಸೈನ್ ಮಾಡಿ. ಶ್ರಾವಣಿ ಕೀ ಕೊಡು. ನಿಮ್ ರೂಮ್ ನಂಬರ್ 304. ಸರ್ಸು, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದೀಯಾ? ಅದು ಅದು ಹೌದು, ನಮ್ ಬಟ್ಟೆ ಬಾಗಿತ್ತಲ್ಲ, ಅದ್ ಬರ್ಬೇಕಲ್ವಾ ರಾಹುಲ್ ಅವರೇ? ಅದು ಬರುತ್ತೆ ಬಿಡು. ಅದು ಎಲ್ರೂ ಇದ್ದಾರೆ ಅಲ್ವಾ ರಾಹುಲ್ ಅವರೇ, ಅದಕ್ಕೆ ಸ್ವಲ್ಪ ಮುಜುಗರ ಆಗ್ತಿದೆ. ಇಲ್ಲಿ ಯಾರೂ ಇಲ್ಲ, ಇದ್ರೂ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆನೇ ಇಲ್ಲ. ಬಾ. ವಾಗ್ದೇವಿ ಅವ್ರಿಗೆ ಫೋನ್ ಮಾಡ್ಬೇಕು, ರೆಸಾರ್ಟ್ ನೇಮ್, ರೂಮ್ ನಂಬರ್ ಹೇಳ್ಬೇಕು. ಹೀಗೆ ಕ್ಷಮಿಸಿ ಸರ್, ನೋಡ್ಲಿಲ್ಲ. ಇದೇ ಸರಿಯಾದ ಸಮಯ. ತಕ್ಷಣ ವಾಗ್ದೇವಿ ಮೇಡಮ್ಗೆ ಫೋನ್ ಮಾಡಿ ಹೇಳ್ಬೇಕು. ಭಾಷಿಣಿ, ಹೇಳಮ್ಮ. ನಾವ್ ಈಗಷ್ಟೇ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಓಕೆ, ಆ ರೆಸಾರ್ಟ್ ಹೆಸರೇನು? ಮೌಂಟೇನ್ ಬ್ರೀಸ್ ರೆಸಾರ್ಟ್, ರೂಮ್ ನಂಬರ್ 304. ಸರಿನಮ್ಮ. ನೀವೆಲ್ಲಿದ್ದೀರಾ? ಆನ್ ದ ವೇ ಭಾಷಿಣಿ. ಇನ್ನೊಂದು 2 hours ಅಲ್ಲಿ ನಾವು ಕೂಡ ಅಲ್ಲಿಗೆ ಬಂದ್ಬಿಡ್ತೀವಿ ಅಂದ್ರೆ ನಿಮ್ ಜೊತೆ ಯಾರಿದ್ದಾರೆ? ಪ್ರೀತಿ. ಅವಳು ಯಾಕೆ ಮೇಡಮ್? ಜೊತೆಗಿರ್ತೀನಿ ಅಂತ ಬರ್ತಾ ಇದ್ದಾಳೆ. ನಾನ್ ಬಂದ್ರೆ ಇವಳಿಗೇನು? ನಿಜ ಹೊರಗಡೆ ಬರುತ್ತೇನೋ ಅಂತ ಭಯ ಏನು? ಸರಿ ಮೇಡಮ್, ಆದಷ್ಟು ಬೇಗ ಬನ್ನಿ, ನಂಗೂ ಸ್ವಲ್ಪ ಧೈರ್ಯ ಇರುತ್ತೆ. ಇನ್ನು 2 hours ಹೇಗಾದ್ರೂ ಮ್ಯಾನೇಜ್ ಮಾಡು, ನಾವು ಬಂದ್ಬಿಡ್ತೀವಿ. ಸರಿ, ಇಡ್ತೀನಿ ಮೇಡಮ್. ಟೇಕ್ ಕೇರ್. ಗೋ ಫಾಸ್ಟ್ ಡ್ರೈವರ್ ಪ್ಲೀಸ್. ಸರಿ ಮೇಡಮ್. ರೆಸಾರ್ಟ್ ಹೆಸರು, ರೂಮ್ ನಂಬರ್ ತಿಳ್ಕೊಂಡ್ರೆ ಜಗದೀಶನ್ಗೆ ಹೇಳ್ಬೋದು. ಆಂಟಿ, ಅವ್ರು ಹೋಗಿರೋದು ಹಿಲ್ ಟಾಪ್ ರೆಸಾರ್ಟ್ ಅಲ್ವಾ ಆಂಟಿ? ಅದು ತುಂಬಾ ಫೇಮಸ್. ಅಲ್ಲ, ಮೌಂಟೇನ್ ಬ್ರೀಸ್. ಓ, ಮೌಂಟೇನ್ ಬ್ರೀಸ್. ಇದು ಕೂಡ ಚೆನ್ನಾಗಿದೆ ಆಂಟಿ, ನಾನ್ ಮೊದ್ಲೇ ನೋಡಿದ್ದೀನಿ. ಅವ್ರ ರೂಮ್ ನಂಬರ್ ಕೂಡ ತಿಳ್ಕೊಂಡ್ರ ಆಂಟಿ? ಇಲ್ಲಾಂದ್ರೆ ನಾವು ಕನ್ಫ್ಯೂಸ್ ಆಗ್ತೀವಲ್ವಾ? ಯಾವ ಪ್ರೀತಿ ಹೇಳಿದ್ಲು?
ಇಟ್ಸ್ 304. ಓಕೆ ಆಂಟಿ. ಟೈಮ್ ನೋಡ್ಕೊಂಡು ಅಂಕಲ್ಗೆ ಇನ್ಫಾರ್ಮೇಶನ್ ಪೋಸ್ಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ರೂಮ್ ಹೇಗಿದೆ ಸರ್ಸು? ಆ, 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 ತುಂಬಾ ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ಹೀಗೆ ಸ್ಪೇಷಿಯಸ್ ಆಗಿದ್ರೆ ನಾವಿಬ್ರು ಎಂಜಾಯ್ ಮಾಡ್ಬೋದಂತಾನೆ ನಾನು ಈ ರೂಮ್ ತಗೊಂಡಿದ್ದು. ಓ, ಲೈಫಲ್ಲಿ ಫಸ್ಟ್ ಟೈಮ್ ಬೆಡ್ ಅಂದ್ರೇನೆ ಭಯ ಆಗ್ತಿದೆ. ಯಾಕೆ ಸರ್ಸು ಭಯ? ಆ, ರಾಹುಲ್ ಅವರೇ, ಭಯ ಅಂದ್ರೆ ಏನ್ ಭಯ? ಅಂದ್ರೆ ನೀನ್ ಯಾಕೋ ಭಯ ಪಡ್ತಿರೋ ಹಾಗಿದ್ದೆ. ಓ, ಅದಾ? ಭಯ ಅಲ್ಲ ರಾಹುಲ್ ಅವರೇ, ಹೊಸ ಜಾಗ ಅಲ್ವಾ, ಅದಕ್ಕೆ. ಆ ಹೊಸತನ ಹೋಗ್ಬೇಕು ಅಂದ್ರೆ ನಾವು ಊರ್ ಪೂರ್ತಿ ಒಂದ್ ರೌಂಡ್ ಹಾಕೊಂಡ್ ಬರ್ಬೇಕು. ಹಾಗೆ ಹೋಗ್ಬೇಕು ಅಂದ್ರೆ ನಾವು ಮೊದಲು ಹೋಗಿ ಫ್ರೆಶ್ ಅಪ್ ಆಗ್ಬೇಕು. ಹಾ, ನಾವು ಏನು ರಾಹುಲ್ ಅವರೇ? ಅಂದ್ರೆ ಇಬ್ರು ಅಂತ. ನೀವ್ ಮಾಡ್ಕೊಂಡ್ ಬನ್ನಿ ರಾಹುಲ್ ಅವರೇ, ನಾನು ಆಮೇಲೆ ಮಾಡ್ತೀನಿ. ಹಾ ಸರಿ, ನಿನ್ನಿಷ್ಟ. ಆಮೇಲೆ ಮಿಸ್ ಮಾಡ್ಕೊಂಡೆ ಅಂತ ಮಾತ್ರ ಹೇಳ್ಬೇಡ. ನಾನೇನ್ ಫೀಲ್ ಆಗಲ್ಲ, ನೀವ್ ಹೋಗಿ ರಾಹುಲ್ ಅವರೇ. ಅಯ್ಯೋ, 1 ಗಂಟೆನೇ ಇಷ್ಟೊಂದು ನರಕದ ಹಾಗಿದ್ರೆ 1 ವಾರ ಹೇಗಿರೋದೋ? ಇನ್ನಿಷ್ಟು ಟಾರ್ಚರ್ ಕೊಡ್ತಾರೋ? ಓ ಮೈ ಗಾಡ್. ಸರ್ಸು, ಹಾ, ಸೋಪ್ ತಗೊಂಡ್ ಬಾ. ಸೋಪಾ ಎಲ್ಲಿದೆ ರಾಹುಲ್ ಅವರೇ? ಅಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತಾರೆ ನೋಡ್ ಸರ್ಸು. ಬರ್ತಿದ್ಯಾ ಸರ್ಸು? ಆ, ಸಾಯ್ತಿದ್ದೀನಿ. ಚಿಚಿ, ಬರ್ತಿದ್ದೀನಿ ರಾಹುಲ್ ಅವರೇ, ಬರ್ತಿದ್ದೀನಿ. ರಾಹುಲ್ ಅವರೇ, ಬಿಡಿ ರಾಹುಲ್ ಅವರೇ, ಏನಿದೆಲ್ಲ? ಇದನ್ನ ವೈಫ್ ಅಂಡ್ ಹಸ್ಬೆಂಡ್ ಬ್ಯೂಟಿಫುಲ್ ಮೂಮೆಂಟ್ ಅಂತಾರೆ. ಎಂಜಾಯ್ ಮಾಡೋದನ್ನ ಬಿಟ್ಟು ಯಾಕೆ ನಾಚಿಕೆ? ಅಯ್ಯೋ, ಕೋಪ ಏನಿಲ್ಲ ರಾಹುಲ್ ಅವರೇ, ಏನಿಲ್ಲ. ಹೊರಗಡೆ ಹೋಗ್ಬೇಕು ಅಂದ್ರಲ್ಲ, ತಡ ಆಗುತ್ತೇನೋ ಅಂತ. ಟೈಮ್ ನೋಡ್ಕೊಳ್ಳೋದಕ್ಕೆ ನಾವೀಗ ಹೋಗ್ತಿರೋದು ಆಫೀಸಿಗಲ್ಲ, ಜಸ್ಟ್ ಸೈಟ್ ಸೀಯಿಂಗ್. ಸೊ ನೋ ವರಿ. ರಾಹುಲ್ ಅವರೇ, ನಾನಿನ್ನೂ ಸ್ನಾನ ಮಾಡ್ಬೇಕು ಅಲ್ವಾ? ಬಿಡಿ, ನೀವ್ ಸ್ನಾನ ಮಾಡಿ ರಾಹುಲ್ ಅವರೇ, ನೀವ್ ಸ್ನಾನ ಮಾಡಿ. ತಗೊಳ್ಳಿ. ಸರ್ಸು, ತಡ ಮಾಡ್ದೇನೆ ಜಗದೀಶ್ ಅಂಕಲ್ಗೆ ಇನ್ಫಾರ್ಮೇಶನ್ ಪಾಸ್ ಮಾಡಬೇಕು. ಆಂಟಿ, ತುಂಬಾ ಥರ್ಸ್ಟಿ ಆಗ್ತದೆ. ವಾಟರ್ ತಗೋತೀನಿ. ಯೋ ಪ್ರೀತಿ, ಓಕೆ. ಅಣ್ಣ, ಆ ಶಾಪ್ ಹತ್ರ ನಿಲ್ಸಿ.
ಬರ್ತೀನಿ ಆಂಟಿ. ಹಲೋ, ಹೇಳು. ಎಲ್ಲಿದ್ದೀರಾ? ಸಾವಿತ್ರಮ್ಮ ಅವ್ರನ್ನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಅವ್ರು ಒಪ್ಕೊಂಡ್ರಾ? ಮಗಳನ್ನ ಕಣ್ಮುಚ್ಕೊಂಡು ನಂಬಿದ್ದಕ್ಕೆ ನಾನ್ ನಿಜ ಹೇಳಿದ್ರು ಒಪ್ಕೊಳ್ಳಿಲ್ಲ. ಈಗ್ಲೂ ಅನುಮಾನದಿಂದಾನೇ ಬರ್ತಿದ್ದಾರೆ. ಸರಿ, ಬರ್ಲಿ ಬಿಡಿ. ಡೈರೆಕ್ಟ್ ಆಗಿ ನೋಡಿದ್ರೆ ಆ ಅನುಮಾನ ಅಣು ಬಾಂಬ್ ಆಗುತ್ತೆ. ನಾನು ಕೂಡ ಅದೇ ಅನ್ಕೊಂತಾ ಇದ್ದೀನಿ. ಅಂಕಲ್, ಈ ಪ್ಲಾನ್ ಅಲ್ಲಿ ಒಂದು ಅನ್ಕೊಳ್ದೆ ಇರೋ, ಊಹಿಸ್ಕೊಳ್ದೆ ಇರೋ ಟ್ವಿಸ್ಟ್ ಇದೆ. ಏನದು? ವಾಗ್ದೇವಿ ಆಂಟಿ ಕೂಡ ರೆಸಾರ್ಟಿಗೆ ಬರ್ತಿದ್ದಾರೆ. ಇವ್ರು ಹೇಳೋ ಸುಳ್ಳಿನ ಮೇಲೆ, ಮಾಡೋ ಅಂತ ಕವರಿಂಗ್ ಮೇಲೆ ಮಗನಿಗೆ ಅನುಮಾನ ಚಿಂತೆ ಮಾಡ್ಬೇಡ. ರಾಹುಲ್ ಭಾಷಿಣಿ ಎಲ್ಲಿದ್ದಾರೆ? ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಸ್ವಲ್ಪ ಹೊತ್ತಿಗೆ ಮುಂಚೆ ರೆಸಾರ್ಟ್ಗೆ ಹೋಗಿದ್ದಾರೆ. ಹೆಸರು, ರೂಮ್ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. ನೆನ್ಪಿಟ್ಕೊಂತೀನಿ, ಹೇಳು. ಮೌಂಟೇನ್ ಬ್ರೀಜ್ ರೆಸಾರ್ಟ್, ರೂಮ್ ನಂಬರ್ 304, 304. ಸರಿ. ಓಕೆ ಅಂಕಲ್. ಅಳಿಯನ್ ಜೊತೆ ಹೋಟ್ಲಲ್ಲಿ ಇಳ್ಕೊಂಡಿದಾರಂತೆ. ರೂಮ್ ನಂಬರ್ ಸಮೇತ ವಿವರ ಬಂದಿದೆ. ಈಗ್ಲಾದ್ರೂ ನಂಬ್ತೀರಾ? ಒಂದನ್ನೇ 10 ಸಲ ಹೇಳೋ ಅಗತ್ಯ ಇಲ್ಲ. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಆ ನಂಬಿಕೆ ನಾಶ ಆಗುತ್ತೆ ಅಂತ ನನಗ್ ನಂಬಿಕೆ ಇದೆ. ಅಪ್ಪ ಡ್ರೈವರ್, ಮೌಂಟ್ ಬ್ರೀಜೋ ಗೀಜೋ ಅಂತ ಹೇಳಿದ್ರು, ಅದ್ ನಿನ್ಗೆ ಗೊತ್ತಾ? ಹಾ, ಗೊತ್ತಿದೆ ಸರ್, ಮೌಂಟೇನ್ ಬ್ರೀಜ್. ಹಾಗಾದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗು. ಓಕೆ ಸರ್. ಇವನ್ ಯಾಕೆ ನನ್ನ ಮಗಳು ಅಂದ್ರೆ ನಂಬಿಕೆ ಇಲ್ದಿರೋ ಹಾಗೆ ಮಾತಾಡ್ತಾ ಇದ್ದಾನೆ? ಚಿಚಿ, ಇವನ್ ಮಾತನ್ನ ನಾನು ಯಾಕೆ ನಂಬೇಕು? ಅಸಹ್ಯವಾಗಿ. ನನ್ನ ಮಗಳು ಯಾವತ್ತೂ ಅಂತ ಕೆಲಸ ಮಾಡಲ್ಲ. ಭಗವಂತ, ನನ್ನ ನಂಬಿಕೆಗೆ ನೀನೇ ಜವಾಬ್ದಾರಿ. ಆಯ್ತಾ ನಿನ್ ಸ್ನಾನ? ಹಾ, ಆಗೋಯ್ತು ರಾಹುಲ್ ಅವರೇ. ಒಂದೇ ನಿಮಿಷ. ಏನಾದ್ರೂ ಸಹಾಯ ಬೇಕು ಅಂದ್ರೆ ಹೇಳು. ನಿನ್ ಹಾಗೆ ನಾನು ಕೋಪ ಮಾಡ್ಕೊಳ್ಳೋದಾಗ್ಲಿ, ಭಯ ಪಟ್ಕೊಳ್ಳೋದಾಗ್ಲಿ, ನಾಚಿಕೆ ಪಟ್ಕೊಳ್ಳೋದಾಗ್ಲಿ ಮಾಡಲ್ಲ. ಇಲ್ಲ ರಾಹುಲ್ ಅವರೇ, ಬರ್ತಿದ್ದೀನಿ. ವಾವ್ ಸರ್ಸು, ಸ್ನಾನ ಮಾಡ್ಕೊಳ್ಳೋದ್ರ ಜೊತೆಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ರೆಡಿ ಆಗೋದು ಎಲ್ಲ ಒಳಗಡೆನೆ ಮುಗ್ದೋಯ್ತಾ? ಹೌದು ರಾಹುಲ್ ಅವರೇ, ನಂಗಿದೆ ಅಲ್ವಾ ಅಭ್ಯಾಸ. ನಮ್ ಮನೇಲಿ ಕೂಡ ಇದನ್ನೇ ಮಾಡ್ತೀನಲ್ಲ. ಹೌದಾ? ಹಾ. ನೀನ್ ಹೀಗೆ ಮಾಡ್ತೀಯಾ? ಹಾ. ಸರಿ, ಬೇಗ ಬಾ, ಹೋಗು. ಹೊರಡೋಣವಾ?
ಪ್ರೀತಿ, ಅವ್ರದ್ದು 304 ಅಲ್ವಾ? ನಮ್ದು 4th ಫ್ಲೋರು 403 ಅಲ್ಲಿದೆಯಾ ಅಂತ ಕೇಳು. ಓಕೆ ಆಂಟಿ. ಇವ್ರೇನೋ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನನಗೇನೋ ಟೆನ್ಷನ್ ಆಗ್ತಿದೆ. ವಾಗ್ದೇವಿ ಮೇಡಮ್, ಎಲ್ಲಿದ್ದೀರಾ ನೀವು? ರಾಹುಲ್ ಅವರೇ, ರಾಹುಲ್ ಅವರೇ, ಏನಾಯ್ತು ಸರ್ಸು? ಕಣ್ಣೊಳಗೇನೋ ಬಿದ್ದಿದೆ ರಾಹುಲ್ ಅವರೇ, ನೋಡಿ. ಇಲ್ಲೇನು ಇಲ್ವಲ್ಲ ಸರ್ಸು? ಅಮ್ಮ, ರಾಹುಲ್ ಅವರೇ ಸರಿಯಾಗಿ ನೋಡಿ ರಾಹುಲ್ ಅವರೇ, ಈ ಕಣ್ಣಲ್ಲೇ. ಆಂಟಿ ಒಂದ್ಸರಿ ಅಲ್ಲಿ ನೋಡಿ ಆಂಟಿ, ಆ ಕಡೆ ನೋಡಿ. ಅವಳು ಸರಸು ಅಲ್ಲ ಭಾಷಿಣಿ ಅಂತ ಅನ್ಕೊಂಡು ನೀವೇ ಬಲವಂತವಾಗಿ ಕಳಿಸ್ಬಿಟ್ರಿ. ಈಗ ನೋಡಿ ಹೇಗ ಆಡ್ತಿದ್ದಾಳೆ. ಹೆಂಡತಿ ಆಗಿರೋದಕ್ಕಲ್ವಾ ರಾಹುಲ್ಗೆ ಈ ತರ ಅಂಟ್ಕೊಂಡಿರೋದು. ಅವಳು ಅಡ್ವಾಂಟೇಜ್ ತಗೋತಿದ್ದಾಳೆ. ಇವಾಗ್ಲಾದ್ರೂ ನಾನು ನಂಬ್ತೀರಾ? ಓ ಗಾಡ್, ಭಾಷಿಣಿ ನಮ್ಮನ್ನ ಹೋಗಿ ಅಂತ ಹೇಳ್ತಾ ಇದ್ದಾಳೆ. ಅಡ್ವಾಂಟೇಜ್ ತಗೊಳ್ಳೋದಕ್ಕೋಸ್ಕರ ಅಲ್ಲ, ನಮ್ಮನ್ನ ನೋಡ್ದಿರೋ ಹಾಗೆ ನಮ್ಮನ್ನ ಸೇಫ್ ಮಾಡ್ತಾ ಇದ್ದಾಳೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ನಡಿ 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 ನಡಿ. ಈಗ ಹೋಯ್ತು ರಾಹುಲ್ ಅವರೇ, ಈಗ ಹೋಯ್ತು. ಈಗ ಓಕೆನಾ? ಒಂದ್ಸಲ ವಾಗ್ದೇವಿಯವ್ರ ಹತ್ರ ಮಾತಾಡಿದ್ರೆ ನಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಡೀರಿ ರಾಹುಲ್ ಅವರೇ. ರಾಹುಲ್ ಅವರೇ, ಒಂದ್ ನಿಮಿಷ, ನಾನು ಫೋನ್ ಮರ್ತೋಗಿದ್ದೀನಿ, ಹೋಗಿ ತಗೊಂಡ್ ಬರ್ತೀನಿ. ಫೋನ್ ಜೊತೆ ಏನ್ ಕೆಲಸ ಸರ್ಸು? ನಾನು ನಿನ್ ಪಕ್ಕದಲ್ಲೇ ಇದೀನಲ್ಲ. ಅದು ಫೋನ್ ಕೂಡ ಇದ್ರೆ ಒಳ್ಳೇದಲ್ವಾ? ಸರಿ, ಹಾಗಾದ್ರೆ ನಾನು ಕಾರ್ ಹತ್ರ ಇರ್ತೀನಿ, ಬೇಗ ಬಾ. ಹಾ ಸರಿ ರಾಹುಲ್ ಅವರೇ, ಸರಿ. ಆ ಸ್ವಿಮ್ಮಿಂಗ್ ಪೂಲ್ ಡಿಸೈಡ್ ಮಾಡುತ್ತೆ ನನ್ನ ಜೊತೆ ಬಂದಿರೋದು ಸರಸುನ ಅಥವಾ ಭಾಷಿಣಿನ. ಪ್ರೀತಿ, ನಾವಿಲ್ಲಿಗೆ ಬಂದಿದ್ದು ರಾಹುಲ್ಗೆ ಯಾವ ಅನುಮಾನನೂ ಬರಬಾರ್ದು ಅಂತ, ಅದೇ ರೀತಿ ಭಾಷಿಣಿಗೆ ಯಾವ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ. ಅದನ್ನು ಬಿಟ್ರೆ ಭಾಷಿಣಿನ ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗ್ಲಿ ಅಲ್ಲ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಯೂಸ್ಲೆಸ್ ಥಿಂಗ್ಸ್. ಸರಿ ಆಂಟಿ. Come in. ಭಾಷಿಣಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಸ್ ಫಾರ್ ಸೇವಿಂಗ್ ಫ್ರಮ್ ರಾಹುಲ್. ನಾನ್ ಸೇವ್ ಮಾಡೋದಲ್ಲ ಮೇಡಮ್, ನೀವೇ ನನ್ನ ಸೇವ್ ಮಾಡ್ಬೇಕು. ಏನಾಯ್ತು? ಒಂದಾ ಎರಡಾ? ಬಂದಾಗಿಂದ ಒಂದೇ ಸಮ ಟಾರ್ಚರ್ ಮೇಡಮ್. ನೀವೇನೋ ಡೌಟ್ ಬಂದಿದೆ ಅಂತ ಹೇಳಿದ್ರಿ, ಅವಾಗಿಂದಾನು ನನಗೆ ಕ್ಷಣ ಕ್ಷಣಕ್ಕೂ ಭಯ ಆಗ್ತಿದೆ. ಟಾರ್ಚರ್ ಅಂದ್ರೆ ಏನ್ ಮಾಡ್ದ ಅವನು? ಇನ್ನೇನಿರುತ್ತೆ ಹೇಳಿ, ಹೆಂಡತಿ ಅನ್ಕೊಂಡು ಸಲಿಗೆಯಿಂದ ವರ್ತಿಸೋದು. ನೀನು ಹೋಗ್ಬಿಡ್ತೀಯಾ? ಸ್ನಾನ ಮಾಡ್ತಿರ್ಬೇಕಾದ್ರೆ ಬೆನ್ನುಜ್ಜು ಅಂದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ನನ್ ಬಗ್ಗೆ ಗೊತ್ತಿದ್ರು ಕೂಡ ನೀನ್ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ?
ಪ್ರೀತಿ, ಕ್ಯಾನ್ ಯು ಜಸ್ಟ್ ಕಾಮ್ ಡೌನ್ ಫಾರ್ ಸೆಕೆಂಡ್ಸ್? ಓಕೆ ಆಂಟಿ. ನೋಡಿ ಮೇಡಮ್, ಹೆಂಡತಿಯಾಗಿ ನಡ್ಸೋದಕ್ ಬಂದಿದ್ದೀನಿ ಹೊರತು ನಿಮ್ ಮಗನ್ ಪ್ರೀತಿನ್ ಮಾತ್ರ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ.